ಅಕ್ರಮ ಮದ್ಯ ಮಾರಾಟಗಳು ಪ್ರತಿ ಹಳ್ಳಿಗೆ ನಮ್ಮ ತಾಲೂಕಿನಾಗ ಜೋರಾಗ್ಬಿಟ್ಟೈತಿ. ಯಾವ ತಾಲೂಕು? ಕಲಘಟಗಿ ತಾಲೂಕು. 6,000 ಹೋಟ್ ಇರೋ ಪ್ರತಿಯೊಂದು ಊರಾಗೂ 20 ಗಟ್ಟಲೆ ಅಂಗಡಿ ಚಲೋ ಆಗೈತಿ. ಲಾರ್ಡ್ ಸಾಹೇಬ್ರಿಗೆ ಕ್ಷೇತ್ರದ ಜನರ ಕಷ್ಟ ಕಾಣಿಸ್ತಿಲ್ವಾ? ಮದ್ಯ ನಿಷೇಧ ಆಗದಿದ್ರೆ ಮುಂದಿನ ಚುನಾವಣೆಯಲ್ಲಿ ನಾವು ಉತ್ತರ ಕೊಡ್ತೀವಿ ಲಾರ್ಡ್ ಸಾಹೇಬ್ರೆ. ಕಲಘಟಗಿ ಕ್ಷೇತ್ರದಲ್ಲಿ ಅಕ್ರಮ ಸಾರಾಯಿ ಮಾರಾಟ ನಿಲ್ಲುತ್ತಲೇ ಇಲ್ಲ. ಸಚಿವರು ಕಣ್ಣು ಕಿವಿ ಮುಚ್ಚಿಕೊಂಡಿದ್ದಾರೆ ಅನ್ಸುತ್ತೆ. ಸರ್ಕಾರದ ವಾಗ್ದಾನಗಳೆಲ್ಲ ಕಾಗದದಲ್ಲೇ ಉಳಿದಿವೆ ಎನ್ನುವ ಮಹಿಳೆಯರು ಈ ಬಾರಿ ಬೀದಿಗಿಳಿದು ಉಗ್ರ ಹೋರಾಟ ನಡೆಸಿದ್ದಾರೆ. ಕಲಘಟಗಿ ಕ್ಷೇತ್ರದಲ್ಲಿ ಅಕ್ರಮ ಸಾರಾಯಿ ಮದ್ಯ ಮಾರಾಟ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಇದರಿಂದಾಗಿ ಕುಟುಂಬಗಳಲ್ಲಿ ಅಶಾಂತಿ, ಸಾಲದ ಬಾಧೆ ಹಾಗೂ ಮಹಿಳೆಯರ ಜೀವನವೇ ನರಕವಾಗಿದೆ. ಈ ಹಿನ್ನೆಲೆಯಲ್ಲಿ ಧಾರವಾಡ ನಗರದ ಕೋರ್ಟ್ ಸರ್ಕಲ್ನಿಂದ ಡಿಸಿ ಕಚೇರಿಯವರೆಗೆ ನೂರಾರು ಮಹಿಳೆಯರು ಬೃಹತ್ ಪ್ರತಿಭಟನೆ ನಡೆಸಿದರು. ಮಾರಾಟವನ್ನು ತಡೆಗಟ್ಟದಂತ ಸರ್ಕಾರಕ್ಕೆ ಅಕ್ರಮವಾಗಿ ಮದ್ಯ ಮಾರಾಟವನ್ನು ಮದ್ಯ ನಿಷೇಧ ಮಾಡಿದ್ರೆ ನಾವೆಲ್ಲರೂ ವಿಷ ಕುಡಿತೀವಿ ಅಂತ ಮಹಿಳೆಯರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತೇನು ಹೋರಾಟ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಡೀ ಕರ್ನಾಟಕಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ ಇದೇನು ಸರಾಯಿ ಅಕ್ರಮವಾಗಿ ಹಳ್ಳಿಗಳಲ್ಲಿ ಬೀಡಿ ಅಂಗಡಿಗಳಲ್ಲಿ ಪಾನ್ ಶಾಪ್ ಅಂಗಡಿಗಳಲ್ಲಿ ಏನು ಮಾರಾಟ ಮಾಡ್ತಾರೆ, ಇದರಿಂದ ಸಣ್ಣ ಮಕ್ಕಳೆಲ್ಲ ಸಾಯ್ತಾ ಇದ್ದಾವೆ. ಸಣ್ಣ ಮಕ್ಕಳೆಲ್ಲ ಕುಡಿದು ಹಾಳಾಗ್ತಾ ಇದ್ದಾರೆ. ಇದ್ರ ಉದ್ದೇಶ ಏನಪ್ಪ ಅಂತಂದರೆ ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮ ಸಭೆಗಳನ್ನು ಹೆಣ್ಮಕ್ಳು ಗ್ರಾಮ ಸಭೆ ಮಾಡಬೇಕು, ಅವ್ರ ನಿರ್ಧಾರ ಕೊಡಬೇಕು. ಆನಂತರ ಇದನ್ನು ಈಗ ಮಾಡೋಕತ್ತಿಲ್ಲ, ನಾವು ಇವತ್ತೇ ಮಾಡೋಕತ್ತಿಲ್ಲ, 10 ವರ್ಷದಿಂದನೂ ಕೂಡ ನಾವು ಮಾಡ್ತಾ ಇದ್ದೇವೆ. ಏನಪ್ಪ ಅಂತಂದ್ರೆ ನೀವು ಮಂತ್ರಿಗಳೇ ಸರಾಯಿ ಮಾರಾಟವನ್ನು ನಿಲ್ಲಿಸ್ರಿ, ಇಲ್ಲ ಅಂದ್ರೆ ಕುರ್ಚಿ ಬಿಡ್ರಿ ಅನ್ನಲ್ಲಿ ಮಠನ ನಾವು ಈಗ ಸದ್ಯ ನಾವು ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯವ್ರಿಗೆ ಹೇಳಕತ್ತೀವಿ. ನಾವು ಇಡೀ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಸಂತೋಷ್ ಲಾಡ್ ಅವರು ಇಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಪ್ರತಿ ಹಳ್ಳಿಗಳಲ್ಲಿ ನಾವು ಸುಮಾರು ಸರಿ ಇಲ್ಲೇ ನಾವು ಇದೇ ಗಾಂಧೀಜಿ ಇದರಂತಲೇ ಅಕ್ಟೋಬರ್ 2ನೇ ತಾರೀಕಿನ ನಾವು ಇಲ್ಲಿ ಕೊಟ್ಟಿದ್ದೇವೆ. ಈಗ ಕೊಟ್ಟಿಲ್ಲ, ಹೋದ ಸಲನೂ ಕೊಟ್ಟಿದ್ದೇವೆ. ಪ್ರತಿ ನಾವು 10 ವರ್ಷದಿಂದ ನಾವು ಮಾಡ್ತಾನೆ ಬಂದೇವಿ. ಪ್ರತಿ ಹಳ್ಳಿಗಳಲ್ಲಿ ಮಿನಿಸ್ಟ್ರಿಗೆ ಆಯಿತು, ಎಲ್ಲರಿಗೆ ಆಯ್ತು, ಯಾವ ಹಳ್ಳಿ ಒಳಗೆ ಯಾರು ಮಾರಾಟ ಮಾಡ್ತಾರ ಅನ್ನೋ ಹೆಸರು ಸಮೇತ ಕೊಟ್ಟಿದ್ದೀವಿ. ಇಲ್ಲಿ ಮಠ ಯಾರೂ ಕ್ರಮ ತಗೊಂಡಿಲ್ರಿ, ಎಲ್ಲ ಅಧಿಕಾರಿಗಳಿಗೂ ಕೊಟ್ಟಿದ್ದೀವಿ. ಬೇಕಾದ್ರೆ ನಾನು ಹೋಗಿ ಈಗ ತೋರಿಸ್ತೀನಿ, ಇಲ್ಲೇ ಐತಿ ಅಬಕಾರಿ ಇಲಾಖೆ. ಬೇಕಾರೆ ನಾವು ಕೊಟ್ಟಿರ್ತಕ್ಕಂಥ ಅರ್ಜಿ ನಾನು ನೋಡಿದ್ರನ್ನ ತೆಗೆದುಕೊಡ್ತಾರೆ. ಈಗ ಅವರು ಸುಮಾರು ಸರಿ ನಾವೇನು ಮಾಡಿದ್ದೀವಿ, ಗಾಂಧೀಜಿ ಫೋಟೋ ಹಿಡ್ಕೊಂಡು ನಮ್ಮ ಗಾಂಧೀಜಿ ಫೋಟೋ ಕೊಡ್ರಿ ಅಂತಲೂ ಹೋರಾಟ ಮಾಡಿದ್ದೀವಿ. ಯಾಕಂದ್ರೆ ಇಂಥ ಸರಾಯಿ ಅಂಗಡಿಗಳಲ್ಲಿ ನಮ್ಗೆ ಗಾಂಧೀಜಿ ಹೇಳಿಲ್ಲ, ಸರಾಯಿ ಮಾರಿ ಸರ್ಕಾರ. ಪ್ರತಿಭಟನಾಕಾರ ಮಹಿಳೆಯರು ಸಚಿವ ಸಂತೋಷ್ ಲಾಡ್ ವಿರುದ್ಧ ಹರಿಹಾಯ್ದಿದ್ದಾರೆ. ಪ್ರಧಾನಿ ಮೋದಿಯನ್ನ ಬೈಯೋದನ್ನ ಬಿಟ್ಟು ನಿಮ್ಮ ಕ್ಷೇತ್ರದ ಜನರ ಬಗ್ಗೆ ನೀವು ಗಮನ ಕೊಡಿ ಅಂತ ಮಹಿಳೆಯರು ಲಾರ್ಡ್ ಸಾಹೇಬ್ರಿಗೆ ಎಚ್ಚರಿಕೆ ನೀಡಿದ್ದಾರೆ. ಪ್ರತಿ ಹಳ್ಳಿಗಳಲ್ಲಿ ರೀ ಅಕ್ರಮ ಮದ್ಯ ಮಾರಾಟಗಳು ಪ್ರತಿ ಹಳ್ಳಿಗೆ ನಮ್ಮ ತಾಲೂಕಿನಾಗ ಜೋರಾಗ್ಬಿಟ್ಟೈತಿ. ಯಾವ ತಾಲೂಕು? ಕಲಘಟಗಿ ತಾಲೂಕು. 6,000 ಹೋಟ್ ಇರೋ ಪ್ರತಿಯೊಂದು ಊರಾಗೂ 20 ಗಟ್ಟಲೆ ಅಂಗಡಿ ಚಲೋ ಆಗೈತಿ. ಆಮೇಲೆ ಎಕ್ಸೈಜ್ನವ್ರಾಗಲಿ, ಡಿಪಾರ್ಟ್ಮೆಂಟ್ನವ್ರಾಗಲಿ, ಪೊಲೀಸ್ ಡಿಪಾರ್ಟ್ಮೆಂಟು ಪ್ರತಿಯೊಂದು ಲೆಟ್ರ್ ಕೊಟ್ಟರು, ಏನು ಕೊಟ್ಟರು ಅವ್ರು ಆ್ಯಕ್ಷನ್ ಅಂತೂ ತೊಗೊಳಕತ್ತಿಲ್ಲ. ಆ ಸಂಬಂಧ ನಮ್ಮ ಕೂಲಿಕಾರ ಮಕ್ಕಳು ಪ್ರತಿಯೊಂದು ಸಾಲಿಗೆ ಹೋಗೋ ಮಕ್ಕಳು ಸಹಿತ 7th 8th ಇದ್ದಾರೆ, ಸಾಲಿಗೆ ಹೋಗ್ಕೊಂಡು ಮನ್ಯಾಗ ಅದಕ್ಕೆ ಇದಕ್ಕೆ ಪಿ ಅಂತ ರೊಕ್ಕ ಇಸ್ಕೊಂಡು ಸೆರೆ ಕುಡಿಯೋಕೆ ಕಲ್ತ್ಬಿಟ್ರೆ. ಅದರಿಂದ ನಮ್ಮ ಕೂಲಿಕಾರ ಮುಂಜಾನೆ ಹೋಗಿ ಸಾಯಂಕಾಲ ಬರ್ತೀವಿ ನಾವು. ಅದು ಅರ್ಥ ಆಗಂಗಿಲ್ಲ. ಪ್ರತಿಯೊಂದು ಮಧ್ಯಮದವ್ರು ಇದು ಮತ್ತೊಂದು ಹಳ್ಳಿಗಳು ಹೇಳಿದಾಗ ಅರ್ಥ ಆಕತ್ತೆ ನಮಗೆ. ಅದನ್ನು ತೊಗೊಂಡೋಗಿ ನಾವು ಖುದ್ದಾಗಿ ನೋಡೋಕ್ಕಾದ್ರೆ ಪ್ರತಿಯೊಂದು ಹಳ್ಳಿಗಳಲ್ಲಿನೂ ಈ ರೀತಿ ಜಾಸ್ತಿ ಆಗಿಬಿಟ್ಟೈತಿ. ಜಾಸ್ತಿ ಆಗೋದಕ್ಕೆ ತಮ್ಮ ಮುಖಾಂತರ ಆದರೂ ಆಗಲಿ, ಡಿ ಸಿ ಅವ್ರ ಮುಖಾಂತರ ಆಗಲಿ ಅದನ್ನು ಬಂದ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅಧಿಕಾರಿಗಳ ಜೋಡಿ ಏನು ಮಾತಾಡಿದ್ದೇವೆ ರೀ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿ ಲೆಟರ್ ಕೊಟ್ಟಿವಿ, ಸ್ಟೇಷನಿಗೆ ಕೊಟ್ಟಿವಿ ರೀ, ಎಕ್ಸೈಜಿಗೆ ಕೊಟ್ಟಿವಿ. ಇಲ್ಲ ತಗೋತೀವಿ ಅಂತ ಹೇಳಿದ್ದಾರೆ ಸರ್, ಭರವಸೆ ಕೊಟ್ಟಿದ್ದಾರೆ. ಇನ್ನೂ ಆಗ್ತಾ ಇಲ್ಲ. ಈಗ ಕಿರಾಣಿ ಅಂಗಡಿಗಳಿಗೆ ಇದಾವೆ ರೀ, ಚಾದ ಅಂಗಡಿಗಳಿಗೆ ಇದ್ದಾರೆ. ಕಾಮದಿಂದೊಳಗೆ ಹೆಸರು ಹೇಳಕ್ಕೆ ಬರಂಗಿಲ್ಲ ಸರ್. ಏನು ಎಲ್ಲ ಹಳ್ಳಿಗಳಿಗೆ ರೀ ಚಾದ ಅಂಗಡಿ ಒಳಗೆ ತಗೋರಿ, ಕಿರಾಣಿ ಅಂಗಡಿ ಒಳಗೆ ತಗೋರಿ, ಒಂದು ಪಾನ್ ಪಟ್ಟಿ ಅಂಗಡಿ ಒಳಗೆ ತಗೋರಿ, ರೇಷನ್ ಅಂಗಡಿ ಒಳಗೆ ಸಹಿತ ಮೊದಲು ಮಾಡಿ ಮಾರಾಕತ್ತಾರ ರೀ. ಅವ್ರ ಗಮನಕ್ಕೆ ಐತ್ರಿ, ಗಮನಕ್ಕೆ ಕೊಟ್ಟು ಏನು ಆ್ಯಕ್ಷನ್ ತೊಗೊಂಡಿಲ್ಲ ಸರ್. ಆ್ಯಕ್ಷನ್ ತೊಗೊಂಡಿಲ್ಲ. ಒಂದು ಅದೇ ಇದು 6,000 ಹೋಟ್ ಒಂದು ಕಾಮದಿನ ಅಂತ ಊರೊಳಗಾಗಲಿ, ಮಿಸ್ರಿಕೋಟೆ ಅಂತ ಊರೊಳಗಾಗಲಿ 20 ಅಂಗಡಿ ಒಳಗೂ ಇಟ್ಟು ಸೇರಿ ಮಾಡ್ತಾರೆ ರೀ. ರಾಜಾರೋಷವಾಗಿ 50 ರೂಪಾಯಿ 60 ರೂಪಾಯಿ ತೊಗೊಂಬಂದು 75-80 ರೂಪಾಯಿ ಪ್ಯಾಕೆಟ್ ಮಾರ್ತಾರೆ ರೀ. ಆಮೇಲೆ ಸಾಲಿಗಳಾಗ್ರಿ ಪ್ರೂಫ್ ಅಂದ್ರೆ ನಾವು ಕಣ್ಣೇ ನೋಡಿದ್ದೀವಿ ಸರ್. ಪ್ರೂಫ್ ಅಂದ್ರೆ ಏನು ವಿಡಿಯೋ ಅದು ಇದು ಏನು ಮಾಡ್ಕೊಂಡಿಲ್ಲ. ಸಿಗ್ತಾರೆ ಸರ್, ತಾವಾಗಲೇ ರೆಡಿಯಾಗಿ ಸಿಗ್ತಾರೆ ಸರ್. ಸಿಗ್ತಾರೆ ಸರ್. ನಮ್ಮ ಬೇಡಿಕೆಗಳು ಅಕ್ರಮ ಮದ್ಯ ಮಾರಾಟ ಮೊದಲು ಬಂದ್ ಆಗ್ಬೇಕು ರೀ. ಆಮೇಲೆ ನಮ್ಮ ಗ್ರಾಮೀಣ ಒಳಗೆ ಪ್ರತಿ ಪಂಚಾಯತಿ ಒಳಗೂ ನಮ್ಮ ಗ್ರಾಮ ಸಭೆ ಆಗ್ತಾಯಿಲ್ಲ, ಗ್ರಾಮ ಸಭೆ ಆಗಬೇಕು, ದೋಸ್ ಸಿಸ್ಟಮ್ ಒಳಗೆ ಮಾಡ್ಬೇಕು ರೀ. ಆಮೇಲೆ ಸೆಕೆಂಡ್ ಪ್ರತಿ ಪಂಚಾಯತಿ ಒಳಗೆ ಆ ಗ್ರಾಮದವ್ರು ತರಾವ್ ಮಾಡಿದ ಮೇಲೆ ಪ್ರತಿಯೊಂದೂ ಇದನ್ನು ಕೊಡಬೇಕು. ಅದನ್ನು ಬಿಟ್ಟು ಅಕ್ರಮ ಮದ್ಯ ಮಾರಾಟ ಅಂತೂ ಮೊದಲು ನಿಷೇಧ ಮಾಡಬೇಕು. ಅಕ್ರಮ ಮದ್ಯ ನಿಷೇಧಕ್ಕೆ ಕ್ರಮ ಕೈಗೊಳ್ಳದೇ ಇದ್ರೆ ಮುಂದಿನ ದಿನಗಳಲ್ಲಿ ಸಚಿವರ ವಿರುದ್ಧ
ತೀವ್ರ ಹೋರಾಟ ನಡೆಸಲಾಗುತ್ತೆ. ಮುಂಬರುವಂತ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನ ನೀಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಏನು ಎಲ್ಲ ಹಳ್ಳಿಗಳೊಳಗೆ ಚಾದ ಅಂಗಡಿ ಒಳಗೆ ತಗೋರಿ, ಕಿರಾಣಿ ಅಂಗಡಿ ಒಳಗೆ ತಗೋರಿ, ಒಂದು ಪಾನ್ ಪಟ್ಟಿ ಅಂಗಡಿ ಒಳಗೆ ತಗೋರಿ, ರೇಷನ್ ಅಂಗಡಿ ಒಳಗೆ ಸಹಿತ ಮೊದಲು ಮಾಡಿ ಮಾರಾಕತ್ತಾರ ರೀ. ಅದೆಲ್ಲ ಅವ್ರ ಗಮನಕ್ಕೆ ಐತ್ರಿ. ಗಮನಕ್ಕೆ ಕೊಟ್ಟು ಏನು ಆ್ಯಕ್ಷನ್ ತೊಗೊಂಡಿಲ್ಲ ಸರ್. ಆ್ಯಕ್ಷನ್ ತೊಗೊಂಡಿಲ್ಲ. ಒಂದು ಅದೇ ಇದು 6,000 ಓಟ್ ಒಂದು ಕಾಮದಿನ ಅಂತ ಊರೊಳಗಾಗಲಿ, ಮಿಸ್ರಿಕೋಟೆ ಅಂತ ಊರೊಳಗಾಗಲಿ 20 ಅಂಗಡಿ ಒಳಗೂ ಇಟ್ಟು ಶೇರೆ ಮಾಡ್ತಾರೆ ರೀ. ರಾಜಾರೋಷವಾಗಿ 50 ರೂಪಾಯಿ 60 ರೂಪಾಯಿ ತೊಗೊಂಬಂದು 75-80 ರೂಪಾಯಿ ಪ್ಯಾಕೆಟ್ ಮಾರ್ತಾರೆ ರೀ. ಆಮೇಲೆ ಸಾಲಿಗಳಾಗ್ರಿ ಪ್ರೂಫ್ ಅಂದ್ರೆ ನಾವು ಕಣ್ಣೇ ನೋಡಿದ್ದೀವಿ ಸರ್. ಪ್ರೂಫ್ ಅಂದ್ರೆ ಏನು ವಿಡಿಯೋ ಗಿಡಿಯೋ ಅದು ಇದು ಏನು ಮಾಡ್ಕೊಂಡಿಲ್ಲ. ಸಿಗ್ತಾರೆ ಸರ್, ತಾವಾಗಲೇ ರೆಡಿಯಾಗಿ ಹೇಳಿದ್ರು. ಸಿಗ್ತಾರೆ ಸರ್. ಈಗ ನಿಮ್ಮ ಬೇಡಿಕೆಗಳು ಏನೇನು? ನಮ್ಮ ಬೇಡಿಕೆಗಳು ಅಕ್ರಮ ಮದ್ಯ ಮಾರಾಟ ಮೊದಲು ಬಂದ್ ಆಗ್ಬೇಕು ರೀ. ಆಮೇಲೆ ನಮ್ಮ ಗ್ರಾಮೀಣ ಒಳಗೆ ಪ್ರತಿ ಪಂಚಾಯತಿ ಒಳಗೂ ನಮ್ಮ ಗ್ರಾಮ ಸಭೆ ಆಗ್ತಾಯಿಲ್ಲ. ಗ್ರಾಮ ಸಭೆ ಆಗಬೇಕು, ದೋಸ್ ಸಿಸ್ಟಮ್ ಒಳಗೆ ಮಾಡ್ಬೇಕು ರೀ. ಆಮೇಲೆ ಸೆಕೆಂಡ್, ಪ್ರತಿ ಪಂಚಾಯತಿ ಒಳಗೆ ಆ ಗ್ರಾಮದವ್ರು ತಲಾವ್ ಮಾಡಿದ ಮೇಲೆ ಪ್ರತಿಯೊಂದೂ ಇದನ್ನು ಕೊಡಬೇಕು. ಅದನ್ನು ಬಿಟ್ಟು ಅಕ್ರಮ ಮದ್ಯ ಮಾರಾಟ ಅಂತೂ ಮೊದಲು ನಿಷೇಧ ಮಾಡಬೇಕು. ಗ್ರಾಮ ಸಭೆ ಮುಖಂಡರನ್ನ ಪ್ರತಿಯೊಬ್ಬರನ್ನ ಓದಿರಿ. ರೈತರ ಮುಖಂಡರ, ಕಾರ್ಮಿಕರ ಮುಖಂಡರ, ಕೂಲಿಕಾರನ ಪ್ರತಿಯೊಬ್ಬರು ಕರೆದು ಅದು ಬೇಡಿಕೆ ಇಟ್ಟಿದ್ದು ಮಾಡಿ. ಕಲಘಟಗಿ ಕ್ಷೇತ್ರದಲ್ಲಿ ಅಕ್ರಮ ಸಾರಾಯಿ ತಡೆಯದ ಸರ್ಕಾರದ ನಿರ್ಲಕ್ಷ್ಯದಿಂದ ಮಹಿಳೆಯರು ಇಂದು ರಸ್ತೆಗಿಳಿದು ಕಣ್ಣೀರಿನ ಪ್ರತಿಭಟನೆ ನಡೆಸಿತು. ಈ ಹೋರಾಟ ಸರ್ಕಾರದ ಕಿವಿಗೆ ಬಡಿಯುತ್ತದೆಯಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶ್ರೀನಿಧಿ ನ್ಯೂಸ್, ಧಾರವಾಡ. ಶಿಕ್ಷಣ ಬೇಕು, ಶಿಕ್ಷಣ ಬೇಕು, ಬೇಕೇ